ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ಓಂ ಕೇತುಂ ಗೃಹ್ಣಕೇತವೇ ಪೇಶೋ ಮರ್ಯ ಅಪೇಶದೆ ಸಮಶದ್ವಿರಜಾಯತಃ. 2024ನೇ ಇಸವಿ ಡಿಸೆಂಬರ್ ತಿಂಗಳಲ್ಲಿ ವೃಷಭರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಎಲ್ರಿಗೂ ಶೇರ್ ಮಾಡಿ. ವೃಷಭರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ವಿವಾಹಕ್ಕೆ ನಿಶ್ಚಯವಾಗುವಂಥ ಕಾಲ ಬಹಳ ಚೆನ್ನಾಗಿದೆ. ವಿಶೇಷವಾಗಿ ಮದುವೆಗೆ ಸಂಬಂಧಪಟ್ಟ ವಿಚಾರಗಳನ್ನು ಆದಷ್ಟು ಬೇಗ ನಿಶ್ಚಯವನ್ನು ಮಾಡ್ಕೋಬೇಕು, ನಿಧಾನ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಕಾರಣ ಏನಪ್ಪ ಅಂದರೆ, ವಿಶೇಷವಾಗಿ ಅನುಗ್ರಹ, ನಿಮಗೆ ಶುಕ್ರನ ಅನುಗ್ರಹ ಬಹಳ ಜೋರಾಗಿರೋದ್ರಿಂದ, ಶುಕ್ರ ವಿವಾಹಕ್ಕೆ ಅಧಿಪತಿ ಆಗಿರೋದರಿಂದ ಆ ಶುಕ್ರನ ಅನುಗ್ರಹದಿಂದ ವಿವಾಹಗಳು ಕೂಡಿ ಬಂದುಬಿಡ್ತದೆ. ಹಾಗಾಗಿ ವಿವಾಹಕ್ಕೆ ನೀವು ಪ್ರಯತ್ನವನ್ನು ಮಾಡ್ಬೋದು. ಯಾಕೆ ಮದುವೆಗೆ ಇಷ್ಟು ಒತ್ತು ಹೇಳ್ತಾ ಇದ್ದೀನಿ ಅಂದರೆ, ಈ ತಿಂಗಳಲ್ಲಿ ನಿಮಗೆ ಒಳ್ಳೆಯ ವಧುವರರು, ಒಳ್ಳೆಯ ವಿದ್ಯಾವಂತರು, ಜ್ಞಾನವಂತರು, ಧನವಂತರು, ಆರೋಗ್ಯವಂತಹ ಒಂದು ವಧುವರರು ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ. ಒಳ್ಳೆಯ ಫ್ಯಾಮಿಲಿ, ವಂಶ ಭಾಳ ಚೆನ್ನಾಗಿರ್ತದೆ. ಹಾಗಾಗಿ ಹೆಚ್ಚು ಪ್ರಯತ್ನವನ್ನು ಮಾಡಿ ವಿವಾಹಗಳನ್ನು ನಿಶ್ಚಯ ಮಾಡಿಕೊಳ್ತಕ್ಕಂಥದ್ದು ಬಹಳ ಉತ್ತಮ ಫಲ. ಅದು ಅದೃಷ್ಟ ಕೂಡಿ ಬರ್ತದೆ. ವಿವಾಹಕ್ಕೆ ಮಾಡಿಕೊಂಡ್ರೆ ಅದೃಷ್ಟ ಬರ್ತದೆ. ಯಾಕೆ ಬರ್ತದೆ? ಶುಕ್ರ ಅನುಗ್ರಹ ಅಷ್ಟು ಜೋರಾಗಿದೆ. ಮಾಂಗಲ್ಯಕಾರಕ ಶುಕ್ರನಿಂದ ಆಗುವಂಥ ಫಲಗಳಿವೆಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಡಿಸೆಂಬರ್ ತಿಂಗಳಲ್ಲಿ ವಿವಾಹಗಳನ್ನು ನಿಧಾನ ಮಾಡೋಕ್ಕೆ ಹೋಗಬೇಡಿ. ನಿಶ್ಚಯವನ್ನು ಬೇಗ ಮಾಡಿಕೊಳ್ಳಿ, ಭಾಳ ಒಳ್ಳೆಯದಾಗ್ತದೆ. ವೃಷಭ ರಾಶಿಯವರ ತಾಯಿ ಆರೋಗ್ಯದ ಸ್ವಲ್ಪ ಏರುಪೇರುಗಳಾಗ್ತದೆ. ಸ್ವಲ್ಪ ಯೋಚನೆ ಮಾಡಿ ಅವ್ರಿಗೆ ಆರೋಗ್ಯವನ್ನು ನೋಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅಭಿವೃದ್ಧಿಗಳು ನಿಧಾನವಾಗುವಂಥ ಚಾನ್ಸಸ್, ಅಷ್ಟು ಫಾಸ್ಟ್ ಇಂಪ್ರೂವ್ಮೆಂಟ್ ವಿದ್ಯಾರ್ಥಿಗಳಿಗೆ ಇಲ್ಲ ಈ ಡಿಸೆಂಬರ್ ತಿಂಗಳಲ್ಲಿ. ಉದ್ಯೋಗದಲ್ಲಿ ಅಧಿಕಾರಿಗಳಿಂದ ಸ್ವಲ್ಪ ಕಿರುಕುಳಗಳಾಗ್ತದೆ. ಹಾಗಾಗಿ ಸ್ವಲ್ಪ ಮಾತಾಡಬೇಕಾದ್ರೆ ನೋಡಿ ಮಾತಾಡ್ಕೊಳ್ಳಿ. ಅಧಿಕಾರನ ಯಾವುದೇ ಕಾರಣಕ್ಕೂ ವಿರುದ್ಧ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸಣ್ಣ ಪುಟ್ಟ ಹಾಗೇ ಆಗ್ತದೆ, ಸ್ವಲ್ಪ ಅಲ್ಲಿಗಲ್ಲಿಗೆ ಬಿಡಬೇಕು. ಅದನ್ನೇ ನೀವು ಸಾಧನೆ ಮಾಡಿಕೊಂಡು ಹಠ ಮಾಡಿಕೊಂಡು ಹೋಗಬಾರದು. ವ್ಯಾಪಾರಿಗಳಿಗೆ ಒಳ್ಳೆ ಅಭಿವೃದ್ಧಿ ಆಗುವಂಥ ಯೋಗ ಚೆನ್ನಾಗಿದೆ. ಶುಕ್ರನಿಂದ ಒಳ್ಳೆ ವ್ಯಾಪಾರಗಳ ಅಭಿವೃದ್ಧಿ ಆಗ್ತದೆ ಮತ್ತು ಹಣದ ಹರಿವು ಸಹ ಭಾಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತದೆ. ಅದನ್ನು ಇಟ್ಕೊಳ್ಳಿ. ಆದರೆ ಎಲ್ಲ ಹಣ ಬರ್ತದೆ, ಸಮಯಕ್ಕೆ ಹಣ ಸಿಗೋದಿಲ್ಲ ನಿಮಗೆ. ಇದೊಂದು ಪ್ರಾಬ್ಲಮ್, ಸಣ್ಣ ಪ್ರಾಬ್ಲಮ್. ಹಾಗಾಗಿ ಹಣವನ್ನು ಸರಿಯಾದ ಕಾಲಕ್ಕೆ, ಎಮರ್ಜೆನ್ಸಿ ಸ್ವಲ್ಪ ದುಡ್ಡನ್ನು ನೀವು ಎತ್ತಿಟ್ಕೋಬೇಕಾಗ್ತದೆ. ಇಲ್ಲಾಂದರೆ ಸ್ವಲ್ಪ ತೊಂದರೆಗಳು ಅನುಭವಿಸ್ಬಿಡ್ತೀರಿ. ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಸ್ವಲ್ಪ ಕೆಮ್ಮು ಜಾಸ್ತಿ ಆಗುವಂಥದ್ದು, ಕಫ ಜಾಸ್ತಿ ಆಗುವಂಥದ್ದು, ಉಬ್ಬಸಗಳಾಗುವಂತಹದ್ದು ಜಾಸ್ತಿ ಇರ್ತದೆ ಆರೋಗ್ಯದಲ್ಲಿ. ಆದಷ್ಟು ಬೇಗ ಅದನ್ನು ವಾಸಿ ಮಾಡ್ಕೋಬೇಕಾಗ್ತದೆ. ಮನೆ ಆಸ್ತಿ ಸಂಪಾದನೆ ಮಾಡಬೇಕು ಅಂದರೆ ಒಳ್ಳೆ ಕಾಲ ಆಗಿದೆ. ಯಾವುದೇ ಕಾರಣಕ್ಕೂ ನಿಧಾನ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಇದ್ರೂ ಅಡ್ವಾನ್ಸ್ ಕೊಟ್ಬಿಟ್ಟು ಬುಕ್ ಮಾಡ್ಕೊಳ್ಳಿ. ಮನೆ, ಆಸ್ತಿ, ವಾಹನ ಎಲ್ಲವನ್ನು ಒಂದು ಉತ್ತಮ ಯೋಗ ನಿಮಗಿದು. ಆ ಉತ್ತಮ ಯೋಗ ಸಿಕ್ಕಿದಾಗ ಮಾಡಿಕೊಡ್ರಿ. ನಿಮಗೆ ದುಡ್ಡಿಲ್ಲಪ್ಪ ಹೆಂಗಪ್ಪ ಅಂತ ಯೋಚನೆ ಮಾಡಿ ಮೊದಲು ಪ್ರಾರಂಭ ಮಾಡಿಬಿಡ್ರಿ. ಅದು ಆಟೋಮೆಟಿಕ್ಲಿ ದುಡ್ಡು ಹಾಗೆ ಆಗ್ತದೆ ನಿಮಗೆ. ಹಣವು ನಿಮ್ಮ ಸ್ವಂತ ಅಭಿವೃದ್ಧಿಗೆ ಹಾಗೂ ಉತ್ತಮ ಜೀವನಕ್ಕಾಗಿ ಖರ್ಚಾಗ್ತದೆ. ನೋಡಿರಿ, ಖರ್ಚಾಗೋದು ಒಳ್ಳೆಯ ಕೆಲಸಕ್ಕೆ, ಒಳ್ಳೆಯ ವ್ಯವಹಾರಕ್ಕೆ, ನಿಮ್ಮ ಅಭಿವೃದ್ಧಿಗೆ, ನಿಮ್ಮ ಆಸ್ತಿ ಸಂಪಾದನೆಗೆ. ಅವೆಲ್ಲ ಶುಭ. ದುಡ್ಡು ಖರ್ಚಾಯ್ತಪ್ಪ ಅಂದರೆ ದುಃಖ ಪಡೋ ಅವಶ್ಯಕತೆ ಇಲ್ಲ. ಅದು ನಿಮ್ಮ ಅಭಿವೃದ್ಧಿಗೆ ಖರ್ಚು ಮಾಡ್ಕೊತೀರಿ, ಅದು ಭಾಳ ಅನುಕೂಲವಾಗ್ತದೆ. ಅದು ಏನೇ ಮಾಡಿದ್ರು ಸಹ ಮಕ್ಕಳಿಂದ ಸ್ವಲ್ಪ ಏನೋ ಕಿರ್ಕೊಳ್ಳ, ಸುಖ ಇರಲ್ಲ. ಏನೋ ತೊಂದರೆ ಕೊಡ್ತಾರೆ ಮಕ್ಕಳು, ಏನೋ ಮಾತಾಡ್ತಾರೆ, ಏನೋ ಇದು ಮಾಡಿ ಸ್ವಲ್ಪ ಮನಸ್ಸನ್ನು ವಿಕಲತೆಯನ್ನು ಮಾಡುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ನೀವು ಏನಾದರೂ ಮಾಡಿ ಎಷ್ಟು ಸಂಪಾದನೆ ಮಾಡಿಕೊಡ್ರಿ, ಆದರೆ ಹಿರಿಯರು ಕೊಟ್ಟಂತಹ ವಸ್ತುಗಳನ್ನು, ಸಂಪತ್ತನ್ನು, ಅಧಿಕಾರವನ್ನು ಕಳ್ಕೋಬಾರ್ದು. ನೀವು ಸಂಪಾದನೆ ಅಂತೂ ಮಾಡಿರಲ್ಲ, ಅದು ಹಿರಿಯರಿಂದ ಬಂದಿರ್ತದೆ. ಆ ಹಿರಿಯರಿಂದ ಬಂದಂಥ ಆಸ್ತಿಯನ್ನು ಯಾವ ಕಾರಣಕ್ಕೂ ಕಳಿಬಾರ್ದು. ಕಳೆದ್ರೆ ತಿರ್ಗಾ ತೊಗೊಳ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಎಚ್ಚರ ವಹಿಸಿ. ಏನಾದ್ರು ನೀವು ಹಿರಿಯರ ಆಸ್ತಿಗಳನ್ನು ಕೊಟ್ಬಿಡ್ತೀವಿ, ಮಾರಿಬಿಡ್ತೀವಿ ಅಂದರೆ ಅದರಿಂದ ಕಷ್ಟಗಳ ಸರಮಾಲೆಗಳು ಶುರು ಆಗ್ತದೆ ನಿಮಗೆ. ಏಕೆಂದರೆ ಅವರು ಬಹಳ ಕಷ್ಟ ಬಿದ್ದು ನಿಮಗೆ ಕೊಟ್ಟಿರ್ತಾರೆ ಅದನ್ನು. ಆ ದುಡ್ಡು, ಆ ಆಸ್ತಿನ ನೀವು ಹಾಳು ಮಾಡಿದರೆ ನಿಮಗೆ ಕಷ್ಟ ಪರಂಪರೆಗಳು ಉತ್ಪತ್ತಿ ಆಗ್ತಾ ಹೋಗ್ತದೆ. ಅದರಿಂದ ಯಾವುದೇ ಕಾರಣಕ್ಕೂ ಕೊಡಬಾರ್ದು, ಹಾಳು ಮಾಡಬಾರದು. ಹಾಗೆ ಪಂಚಮ ಸ್ಥಾನದಲ್ಲಿ ಕೇತು ಕೂತಿರ್ತಾನೆ. ಆದಷ್ಟು ಕೋಪತಾಪಗಳನ್ನು ವರ್ತನೆ ಮಾಡೋಕ್ಕೆ ಹೋಗಬೇಡಿ. ಹೆಂಗಂದಂಗೆ ರಫ ಮಾತಾಡೋಕ್ಕೆ ಹೋಗಬೇಡಿ. ಯಾವುದೇ ವ್ಯಕ್ತಿಯಾಗಲಿ, ಯಾವುದೇ ವ್ಯವಹಾರದಲ್ಲಾಗಲಿ
ಕೋಪದಿಂದ ಏನು ಮಾಡ್ಕೊತೀರ ಅಂದರೆ ನಿಮ್ಮಲ್ಲಿ ಸ್ವಜನರನ್ನೇ ಜಗಳ ಮಾಡ್ಕೊಂಬರ್ತೀರ, ಕಲಹ ಮಾಡ್ಕೊಂಬರ್ತೀರ, ನಿಮ್ಮ ಬಂಧುಗಳಲ್ಲೇ ಕಲಹ ಮಾಡ್ಕೊಳ್ತೀರ. ಸೊ ಎಲ್ರಿಗೂ ನೋಡಿದ್ರೆ ನಿಮ್ಮ ಹತ್ರ ಮಾತಾಡೋಕ್ಕೆ ಬೇಸರ ಆಗ್ತದೆ. ಸೊ ನಿಮ್ಮಲ್ಲಿ ಬೇಜಾರಾಗ್ತದೆ. ಸೊ ನಿಮ್ಮ ನೋಡಿದ್ರೇ ಆಗೋದಿಲ್ಲ, ಅಷ್ಟು ಥರ ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತಾಡ್ಕೋಬೇಕು. ಬೇಡದ ವಿಚಾರವನ್ನು ಮಾತಾಡಿ ಸ್ವಜನರಿಂದ ಕಲಹಕ್ಕೆ ಕಾರಣರಾಗ್ತೀರ, ಆಗಬಾರ್ದು. ಮತ್ತು ಹೆಚ್ಚು ಕೆಲಸಗಳನ್ನು ಕೆಲಸಗಳನ್ನು ಮಾಡ್ತೀರ, ವ್ಯವಹಾರ ಮಾಡೋಕ್ಕೆ ಹೋಗ್ತೀರ, ಅಲ್ಪ ಲಾಭಗಳಾಗ್ತದೆ. ಲಾಭ ಅಂತೂ ಬರ್ತದೆ, ಬಟ್ ಅಲ್ಪ ಲಾಭ ಆಗ್ತದೆ, ಪರವಾಗಿಲ್ಲ. ನಿಮ್ಮ ಸಂಸಾರದಲ್ಲಿ, ಕುಟುಂಬದಲ್ಲಿ ಸುಖ ಶಾಂತಿಗಳು ಒಂದು ನೆಲೆಸ್ತದೀಗ. ಎಲ್ಲ ಕಷ್ಟಗಳ ಪರಿಹಾರವಾಗಿ ಸುಖ ಶಾಂತಿಗಳ ಮನೆಯಲ್ಲಿ ಆನಂದ ವಾತಾವರಣ ಸೃಷ್ಟಿಯಾಗ್ತದೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣವನ್ನು ನೀವು ನೋಡ್ಬೋದು ಡಿಸೆಂಬರ್ ತಿಂಗಳಲ್ಲಿ. ಮತ್ತು ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸುವಂತಹ ಯೋಗ ಚೆನ್ನಾಗಿದೆ. ಹಾಗಾಗಿ ಯಾವುದೇ ಧರ್ಮ ಕಾರ್ಯಗಳಲ್ಲಿ, ದೇವತಾ ಕಾರ್ಯಗಳಲ್ಲಿ ಹೋಗಿ ನೀವು ಭಾಗವಹಿಸಲೇಬೇಕು. ಭಾಗವಹಿಸಿದ್ರೆ ಏನಾಗುತ್ತೆ ನಿಮಗೆ ಅಂದರೆ ಅದರಿಂದಲೂ ಧನ ಲಾಭಗಳಾಗುವಂಥ ಯೋಗ. ನೋಡು, ಆ ದೇವರ ಅನುಗ್ರಹ ನಿಮ್ಮ ಮೇಲೆ ಬಿದ್ದು ಧನ ಲಾಭಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ. ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಬೇರೆಯವರ ವ್ಯವಹಾರಗಳ ಹಸ್ತಕ್ಷೇಪ ಮಾಡಬೇಡಿ. ಕೋರ್ಟು ಕಚೇರಿಯೊಳಗೆ, ಪೊಲೀಸ್ ಕೋರ್ಟ್ ವ್ಯವಹಾರಗಳಲ್ಲಿ, ಬೇರೆಯವರ ವ್ಯವಹಾರಗಳಲ್ಲಿ ನೀವು ಹಸ್ತಕ್ಷೇಪ ಮಾಡಬಾರ್ದು. ಹಸ್ತಕ್ಷೇಪ ಮಾಡಿಕೊಂಡ್ರೆ ಭಾಳ ತೊಂದರೆ ಆಗಬೇಕಾಗ್ತದೆ. ಮತ್ತು ಅದರಲ್ಲಿ ಸಿಲುಕಿಸ್ತಾನೆ ನಿಮ್ಮನ್ನ, ಅದರಲ್ಲಿ ನೀವು ಸಿಲುಕೊಂತೀರ ಮತ್ತು ಸಿಲುಕಿಸ್ಬಿಟ್ಟು ಅವರು ಮಧ್ಯದಲ್ಲಿ ಕೈ ಬಿಟ್ಟು ಹೋಗ್ತಾರೆ. ಹಾಗಾಗಿ ಮಧ್ಯಸ್ಥಿ ವ್ಯವಹಾರದಲ್ಲಿ ಭಾಳ ಹುಷಾರಾಗಿರಬೇಕಾಗಿ ನಿಮ್ಮಲ್ಲಿ ನೋಡ್ಕೋಬೇಕು. ಮತ್ತು ಶುಕ್ರನ ಅನುಗ್ರಹ ಭಾಳ ಚೆನ್ನಾಗಿದೆ. ಯಾಕೆಂದರೆ ರಾಸ್ಯಾಧಿಪತಿ ಶುಕ್ರನೇ ನಿಮಗೆ. ಆ ಶುಕ್ರನ ಅನುಗ್ರಹದಿಂದ ಗೌರವ ಪ್ರತಿಷ್ಠೆಗಳನ್ನು ಬೆಳೆಸ್ಕೋಬೋದು. ನೀವು ವಿಶಿಷ್ಟವಾದ ಗೌರವಗಳು ಸಿಗ್ತದೆ. ಮತ್ತು ಧರ್ಮ ಕಾರ್ಯಗಳನ್ನು ಮಾಡುವಂಥ ಯೋಗ ಶುಕ್ರನಿಂದ ಸಿಗ್ತಾ ಇದೆ, ಮಾಡಬೇಕು. ಉದ್ಯೋಗಗಳಲ್ಲಿ ಏನಾಗ್ತದೆ, ನಿಮಗೆ ದಿನೇ ದಿನೇ ಅಭಿವೃದ್ಧಿ ಆಗ್ತದೆ, ಕ್ಷೀಣಿಸೋದಿಲ್ಲ. ದಿನೇ ದಿನೇ ಅಭಿವೃದ್ಧಿ ಆಗುವಂಥದ್ದು ಚಾನ್ಸಸ್ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ, ವ್ಯವಹಾರಗಳಿಗೆ ಅಧಿಕವಾದ ಧನ ಸಂಪಾದನೆ ಕಾರಣ ಶುಕ್ರನ ಅನುಗ್ರಹ. ಶುಕ್ರ ಬರುವಂಥದ್ದೇ ವ್ಯಾಪಾರ ಸಂಬಂಧಪಟ್ಟಿದ್ದು, ಹಣಕ್ಕೆ ಸಂಬಂಧಪಟ್ಟಿದ್ದು. ಆದ್ದರಿಂದ ಅಧಿಕವಾದ ಸಂಪಾದನೆ ಶುಕ್ರನಿಂದ ಅನುಗ್ತದೆ. ಅಂದರೆ ದೇವರು ಧರ್ಮವನ್ನು ಕೊಡ್ತಾ ಇದ್ದ ದುಡ್ಡು, ನಿಮ್ಮ ಶ್ರದ್ಧಾ ಭಕ್ತಿ, ನಿಮ್ಮ ಕೆಲಸಕ್ಕೆ ಮೆಚ್ಚಿ ಕೊಡುವಂಥದ್ದು ದೇವರು. ಆ ಒಂದು ಲಕ್ ಕೈ ಹಿಡಿಯುತ್ತೆ ಶುಕ್ರ. ಅದನ್ನು ನೀವು ಸರಿಯಾಗಿ ಉಪಯೋಗಿಸ್ಕೋಬೇಕು. ಮತ್ತು ವಿಶೇಷವಾಗಿ ವಸ್ತ್ರ ಆಭರಣಗಳನ್ನು ಕೊಂಡುಕೊಳ್ಳುವಂಥ ಯೋಗ ಇದೆ ನಿಮಗೆ ಡಿಸೆಂಬರಲ್ಲಿ. ತೊಗೊಳ್ಳಿ, ಭಾಳ ಒಳ್ಳೆಯ, ತೊಂದರೆ ಇಲ್ಲ. ಮತ್ತು ಜೀವನದಲ್ಲಿ ದೊಡ್ಡ ಸಾಧನೆ ಮಾಡುವಂಥ ಯೋಗ ಇದೆ ನೋಡಿ, ಇದು ವಿಶೇಷ. ವಜ್ರಯೋಗ ಅಂತ ಹೆಸರದಕ್ಕೆ. ಆ ವಜ್ರಯೋಗ ನಿಮಗೆ ಕೂಡ ಬಂದಿದೆ ಈ ಸಲ. ಈ ಡಿಸೆಂಬರಲ್ಲಿ ದೊಡ್ಡ ದೊಡ್ಡ ಪ್ರಯತ್ನಗಳನ್ನು, ದೊಡ್ಡ ದೊಡ್ಡ ವ್ಯವಹಾರಗಳು ಕೈ ಹಿಡಿತೀರ, ಅದು ಯಾವಾಗಲೂ ಕೈ ಹಿಡಿದ್ಬಿಡುತ್ತೆ. ಅದು ಎಲ್ಲೋ ಹೋಗಿ ನಿಂತ್ಕೊಳ್ಳುತ್ತೆ. ನಿಮ್ಗೆ ಇವತ್ತು ಮಾಡಿದ ಕಾರ್ಯ ನಿಮ್ಮ ಜೀವನ ಪರ ನಿಂತ್ಕೊಳ್ಳುವಂತಹ ಅಭಿವೃದ್ಧಿ ಆಗ್ತದೆ. ಫೈನಾನ್ಸಲ್ಲಿ ಡೆವಲಪ್ಮೆಂಟ್ ಕೊಡ್ತದೆ, ವ್ಯವಹಾರದಲ್ಲಿ ಡೆವಲಪ್ಮೆಂಟ್ ಕೊಡ್ತದೆ. ಮತ್ತು ಹಗಲು ರಾತ್ರಿ ಅನ್ನೋದೇ ದುಡಿತೀರ ನೀವು. ಸಂಸಾರಕ್ಕಾಗಿ, ಕುಟುಂಬ ಪೋಷಣೆಗಾಗಿ ಹಗಲು ಇರೋಳು ದುಡಿತೀರ. ಆ ದುಡಿಯೋದು ಒಳ್ಳೆಯದೇ, ಶ್ರಮವಹಿಸಿ ದುಡಿತೀರ. ಯಾವುದೇ ಕಾರಣಕ್ಕೂ ಸೋಮಾರಿತನ ಮಾಡೋಕ್ಕೆ ಹೋಗೋದಿಲ್ಲ ಅದರಲ್ಲಿ. ಹಾಗಾಗಿ ಆ ಒಂದು ದುಡಿಮೆಯಿಂದ ಅಧಿಕವಾಗಿ ದುಡ್ಡು ಸಂಪಾದನೆ ಮಾಡ್ಕೋಬೋದು, ಅಧಿಕವಾಗಿ ಗೌರವ ಸಂಪಾದನೆ ಮಾಡ್ಕೋಬೋದು, ಮತ್ತು ಅದನ್ನು ಉಳಿಸ್ಕೊಂಡು ಹೋಗ್ಬೋದು ಮುಂದೆ. ಮತ್ತು ದೊಡ್ಡ ದೊಡ್ಡ ಕೆಲಸ ಕೈ ಎತ್ತೀರ, ಒಳ್ಳೆ ದೊಡ್ಡ ಕೆಲಸ ಇರುತ್ತೆ, ಕೆಲಸಗಳು ಕೈ ಹಾಕ್ತೀರ, ಎಲ್ಲ ಕೆಲಸ ಕೈ ಹಾಕ್ತೀರ, ಎಲ್ಲ ಕೆಲಸಗಳು ಜಯವಾಗುವಂಥ ಯೋಗ. ಯಾವುದೇ ಕಾರಣಕ್ಕೂ ಅಪಜಯಗಳಾಗೋದಿಲ್ಲ. ನಿಮ್ಮ ಅಭಿವೃದ್ಧಿಗೆ ವಿಶೇಷವಾಗಿ ನಿಮಗೇನಾಗಿದೆ ಅಂದರೆ ಪಂಚಮಸ್ತ ಕೇತು, 5ನೇ ಮನೆ ಕೇತು ಸ್ವಲ್ಪ ತೊಂದರೆ ಆಗಿದ್ದಾನೆ. ಹಾಗಾಗಿ ಆ ಕೇತುವಿನ ಶಾಂತಿಯನ್ನು ಮರೆಯದೆ ಮಾಡಬೇಕು. ಹೇಗೆ ಕೇತು ಶಾಂತಿ ಮಾಡುವುದು ಅಂಥದ್ದು? ಮುಖ್ಯವಾಗಿ ಹುರುಳಿಯನ್ನು ದಾನ ಕೊಡುವಂತಹದ್ದು, ಪಿತೃಗಳ ದೇವತೆಗಳ ಆಶೀರ್ವಾದ ಪಡೆಯುವಂತಹದ್ದು, ನವಗ್ರಹ ದೇವಸ್ಥಾನಕ್ಕೆ ನವಗ್ರಹಗಳಿಗೆ ನಮಸ್ಕಾರ ಮಾಡುವಂತಹದ್ದು. ಇದನ್ನು ಯಾರು ಮಾಡ್ತೀರಿ ಅವರಿಗೆ ಕೇತು ಅನುಗ್ರಹ ಆಗ್ತದೆ. ಮೊದಲು ಮನೆಯಲ್ಲಿ ತಂದೆ ತಾಯಿಗಳ ಆಶೀರ್ವಾದವನ್ನು ತಗೊಳ್ರಿ, ದೇವರ ಅನುಗ್ರಹವನ್ನು ತಗೊಳ್ರಿ. ದೇವತಾ ದರ್ಶನ ಮಾಡೋದ್ರಿಂದ ಎಲ್ಲ ಕಷ್ಟಗಳಿಂದ ಮುಕ್ತಿ ಆಗ್ತದೆ. ಮತ್ತು ವಿಶೇಷವಾಗಿ ಬರುವಂಥ ಧನ ಉಳಿಯುತ್ತದೆ. ವಂಶ ಪಾರಂಪರ್ಯವಾಗಿ ಧನವನ್ನು ಬೆಳೆಸುವಂಥ ಯೋಗ ನಿಮ್ಮ ವೃಷಭ ರಾಶಿಯವರಿಗೆ ಇದು ಯಾವಾಗಲೂ ಬರೋದಿಲ್ಲ. ಹಾಗಾಗಿ ಉರುಳಿ ದಾನ ಮಾಡುವಂತಹದ್ದು. ಮತ್ತು ನಿಮ್ಮ ಮನೆ ದೇವರು ಯಾವುದೇ ಆಗಿರಲಿ ಹೋಗಿ ಭಕ್ತಿಯಿಂದ ನಮಸ್ಕಾರ ಮಾಡಿ ಒಂದು ಪೂಜಾ ಕೈಂಕರ್ಯವನ್ನು ಮಾಡ್ಕೊಂಬಣ್ರಿ. ಸೊ ನಿಮ್ಗೆ ಇನ್ನೂ ವಿಶಿಷ್ಟವಾದ ಲಾಭಗಳು ವೃಷಭ ರಾಶಿಯಲ್ಲಿ ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ. ಹಾಗಾಗಿ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಬಹಳ ಶುಭದಾಯಕ ಅಂತ ನಾವು ನಿರೀಕ್ಷೆ ಮಾಡ್ಬೋದು. ನಮಸ್ಕಾರಗಳು.